ಓಕೆ, ಇನ್ನು ಮಡೆನೂರು ಮನು ಮತ್ತು ಸಂತ್ರಸ್ತೆ ಮಧ್ಯೆ ನಡೆದಿತ್ತಂತೆ ಸಂಧಾನ. ನಟಿ ಮತ್ತು ಕಾಮನ್ ಫ್ರೆಂಡ್ ಮಧ್ಯೆ ಸಂಧಾನಕ್ಕೆ ಪ್ರಯತ್ನವಾಗಿತ್ತು. ಸಂಧಾನದ ವೇಳೆಯೂ ಕಿರಿಕ್ ಮಾಡಿಕೊಂಡಿದ್ದ ನಟ ಮನು ಅಂತ ಈಗ ಹೇಳಲಾಗ್ತಾ ಇದೆ. ಆಕೆ ನನ್ನ ಪತ್ನಿ, ಹೊಡೆಯೋ ಅಧಿಕಾರ ನನಗಿದೆ ಅಂತ ಹೇಳಿದ್ದಂತೆ ಮನು. ಆಕೆಯ ತಿಂಗಳ ಸಂಪಾದನೆ ನನ್ನ ಅಕೌಂಟ್ಗೆ ಬರಬೇಕು ಅಂತ ಹೇಳಿದ್ದ ಅಂತ ಗೊತ್ತಾಗ್ತಾ ಇದೆ. ಜೀವನಾಂಶವನ್ನು ಕೊಟ್ಟು ಡೈವರ್ಸ್ ತಗೋತೀನಿ ಅಂತ, ಅಂದರೆ ಈಗಾಗಲೇ ಮದುವೆ ಆಗಿರ್ತಕ್ಕಂಥ ಮೊದಲ ಹೆಂಡತಿಗೆ ಸಂಧಾನಕ್ಕೆ ಬಂದ ಗೆಳೆಯನ ಮುಂದೆನೇ ಗಲಾಟೆ ಮಾಡಿದ್ದ ಮನು ಅಂತ ಕೂಡ ಹೇಳಲಾಗ್ತಾ ಇದೆ. ಮಡೆನೂರು ಮನು ಮತ್ತು ಸಂತ್ರಸ್ತೆಯ ಮಧ್ಯೆ ಸಂಧಾನ ನಡೆದಿತ್ತು. ಯಾರಿಗೂ ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ಗಂಡಂಗಾಗ್ಲಿ ಹೆಂಡತಿಗಾಗ್ಲಿ ಇದು ಒಡೆಯೋ ಅಧಿಕಾರ ಅಂತ ಯಾರಿಗೂ ಇಲ್ಲ. ಸಿಟಿ ಸ್ಟೈಲಲ್ಲಿ ಇರಲ್ಲ, ಕಾನೂನು ಪ್ರಕಾರನೇ ಇಲ್ಲ. ಅಲ್ಲೇ ಹೊಡಿಬೇಕು ಅಂತ ಅಲ್ಲ. ಬೆಳಿಗ್ಗೆ ಏನ್ ಬೇಕು ಹೇಳ, ಅಡಿಗೆ ತರಕಾರಿ ಬೇಕಾ, ಟೊಮೆಟೊ ಹಣ್ಣು ಬೇಕು ಹೇಳ, ತಂದಾಕ್ತೀನಿ. ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಂಗಳ ನನಗೆ ಬರ್ಬೇಕು, ಅದು ಪೂರ್ತಿ ನೀನು ದುಡಿಯೋದೆಲ್ಲ ನನ್ನ ಅಕೌಂಟಿಗೆ ಬರಬೇಕು. ನಾನು ನಿನ್ಗೆ ಏನು ಮಾಡ್ಬೇಕು ಮಾಡ್ತೀನಿ. ಅಂತ ಕಾಲಕ್ಕೆ ಏನಾದ್ರು ಡೈವರ್ಸ್ ಬೇಕು ಅಂದರೆ ಡೈವರ್ಸಲ್ಲಿ ಏನಿರುತ್ತೆ ಪರಿಹಾರ ಹಂಗೆ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ. ಅಂತ ಕಾಲಕ್ಕೆ ಇದೇ ಸತ್ಯ ಬಿಡು. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ಸಂತ್ರಸ್ತ ಯುವತಿ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನಂದು ನೆಕ್ಸ್ಟ್ ಕ್ವೆಶ್ಚನ್ ಇರೋದು, ಸಿನಿಮಾ ರಿಲೀಸ್ ಇವತ್ತು, ಅದರ ಹಿಂದಿನ ದಿನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಬೇಕು ಅಂತ ಕೆಟ್ಟ ಮೋಟಿವ್ ಇಟ್ಕೊಂಡು ನನ್ನ ಹೆಸರು ಹಾಳು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಅವ್ರು ಆಲ್ರೆಡಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮೋಟಿವ್ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸಾರ್ವಜನಿಕರಲ್ಲೂ ಕೆಲವರಿಗೆ ಈ ಪ್ರಶ್ನೆ ಇದೆ. ಎಲ್ಲರಿಗೂ ಏನು ಉತ್ತರ ಕೊಡ್ತೀರಾ? ನಾನು ಹಿಂದಿನ ದಿನ ಕಂಪ್ಲೇಂಟ್ ಕೊಟ್ಟಿಲ್ಲ, ಹಿಂದಿನ ದಿನ ಸುದ್ದಿ ಆಗಿದೆ ಅಷ್ಟೇ. ಶನಿವಾರ ಅವನ ಆ ಥರ ಅಟೆಂಪ್ಟ್ ಮಾಡಿದ್ಮೇಲೆ ನಂಗೆ 2 ದಿನ ಹುಷಾರ್ ತಪ್ಪಿದೆ. ನಂಗೆ ಎದ್ದು ಹೋಗ್ಲಿಕ್ಕೆ ಅಥವಾ ಯಾರಿಗಾದ್ರೂ ಹೇಳ್ಕೊಳಕ್ಕೆ ನನಗೆ ಹೆಂಗ್ ಹೇಳ್ಕೋಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ಪರಿಸ್ಥಿತಿಲಿದ್ದೆ. ಆಮೇಲೆ ಅದೊಂದು ಭಯ ಆಯ್ತು ನಂಗೆ. ಆ ಖಾಸಗಿ ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಅಂದಿದ್ರೆ ಸಿನಿಮಾ ಮುಗಿದ್ಮೇಲೆನೆ ಕಂಪ್ಲೇಂಟ್ ಕೊಡ್ತಾ ಇದ್ದೆ. ಆ ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಆ ಭಯ ಆಗಿ, ಇವ್ನು ಎಲ್ಲಾರು ಪಬ್ಲಿಕ್ ಮಾಡ್ಬಿಡ್ತಾನೆ, ಇದನ್ನೇ ಇಟ್ಕೊಂಡು ನನ್ನ ಜೊತೆ ಆಟ ಆಡ್ತಾನೆ, ಬ್ಲಾಕ್ ಮೇಲ್ ಮಾಡ್ತಾನೆ ಅಂತ ಭಯಕ್ಕೆ ನಾನು ಹೋಗಿ ಕಂಪ್ಲೇಂಟ್, ಅವನಿಗೆ ಭಾನುವಾರ ಇನ್ಫಾರ್ಮೇಶನ್ ಕೊಟ್ಟೆ. ಅವತ್ತಿಂದ ಪ್ರೊಸೀಜರ್ ನಡೆದು ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಯಾಕೆಂದ್ರೆ ಡ್ರಾಫ್ಟ್ ಎಲ್ಲ ರೆಡಿ ಮಾಡ್ಕೋಬೇಕಾಗಿದ್ದು, ಡ್ರಾಫ್ಟ್ ರೆಡಿ ಮಾಡ್ಕೊಂಡು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸುದ್ದಿ ಆಗಿರೋದು ನಿನ್ನೆಯಿಂದ ಅಷ್ಟೇ. ಅವ್ನಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಸಂಡೇ ಇನ್ಫಾರ್ಮ್ ಮಾಡಿದ್ದೀನಿ. ಅವನು ಬೇರೆಯವ್ರಿಗೆಲ್ಲ ಫೋನ್ ಮಾಡಿ ಅವ್ರ ವಿರುದ್ಧ ನೀನು ಬಂದು ನೀನು ಹೇಳಿಕೆ ಕೊಡಬೇಕು ಅಂತ ಬೇರೆಯವ್ರಿಗೆಲ್ಲ ಫೋನ್ ಮಾಡಿ ಹೊಸ ನಂಬರ್ ತಗೊಂಡು ಹೊಸ ನಂಬರಿಂದ ಕರೆ ಮಾಡಿ ಅವ್ರಿಗೆ ವಿಷಯ ತಿಳಿಸಿದ್ದಾನೆ. ಬಂದ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಬೇಕು ಅಂತ ಹೇಳಿದ್ದಾನೆ. ಇದೇನೋ ಸಂಧಾನ ಅಂತಂದ್ರಲ್ಲ, ಸಂಧಾನ ನಡೆದಿತ್ತು ಮೊಬೈಲ್ನಲ್ಲಿ 3ನೇ ವ್ಯಕ್ತಿಯಿಂದ. ಆ ಸಂದರ್ಭದಲ್ಲಿ ಏನೋ ತುಂಬ ರ್ಯಾಶ್ ಆಗಿ ಆತ ಮಾತಾಡಿದ್ದಾನೆ ಎಲ್ಲ. ಈಗೊಂದು ಆಡಿಯೋ ನಾವು ಕೇಳಿಸ್ಕೊಂಡ್ವಿ. ಆ ಸಂಧಾನ ನಡೆದಿದ್ದು ಯಾವಾಗ ಇವರೇ? ಏಪ್ರಿಲ್ ಮಂತಲ್ಲಿ ನಡೆದಿದ್ದು. ಒಂದು 10ನೇ ತಾರೀಕು 12 ಗೊತ್ತಿಲ್ಲ, ಡೇಟ್ ಕರೆಕ್ಟಾಗಿ ಗೊತ್ತಿಲ್ಲ. ಏಪ್ರಿಲ್ ಮಂತಲ್ಲಿ ನಡೆದಿದ್ದು. ಮತ್ತೆ ಮೊನ್ನೆ ಶನಿವಾರದ ತನಕನೂ ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ, ನಾನು ಯಾರಿಗೂ ಹೇಳಿರಲಿಲ್ಲ ಅಂತ ಹೇಳ್ತೀರಾ. ಸಂಧಾನದ ಪ್ರಯತ್ನನೂ ಆಗಿದೆ. ವಿಷಯ ತಿಳಿದಿದ್ದು ಮಾರ್ಚ್ 31ನೇ ತಾರೀಕು ಅವನು ಬ್ರೇಕಪ್ ಅಂತ ಹೇಳೋಗಿದ್ದು. ಅದ್ರ ಮಾರನೆಗೆ ನಾನೇ ಫೋನ್ ಮಾಡಿ ಎಲ್ರಿಗೂ ಹೇಳಿದ್ದೀನಿ. ಶನಿವಾರದವರೆಗೂ ಯಾರಿಗೂ ಹೇಳಿರ್ಲಿಲ್ಲ ಅಂತ ಹೇಳೇ ಇಲ್ಲ ನಾನು. ಮಾರ್ಚ್ 31ನೇ ತಾರೀಕು ಅವ್ನು ಬ್ರೇಕಪ್ ಅಂದ್ಮೇಲೆ ನಾ ಹೇಳಿದ್ದೆ ಎಲ್ರಿಗೂ. ಅವ್ನ ಹೆಂಡತಿಗೂ ನಾನೇ ಫೋನ್ ಮಾಡಿ ಹೇಳಿದ್ದು ಅಂತ ಹೇಳಿದ್ದೀನಿ. ಬ್ರೇಕಪ್ ಏನಕ್ಕಾಗಿದ್ದು? ಬ್ರೇಕಪ್ ಒಂದ್ ವಿಷಯಕ್ಕೆ ಅಂದ್ರೆ ಅವ್ನಿಗೆ ಒಂದು ಅಷ್ಟು ಹೆಂಗಸ್ರದ್ದು ಸಾವಾಸಗಳಿರೋದು ನನಗೆ ಗೊತ್ತಾಗೋಯ್ತು. ನಂಗೆ ಡೌಟ್ ಬರಕ್ ಶುರು ಆಯ್ತು. ಪ್ರಶ್ನೆ ಮಾಡಿದೆ ಏನಿದು ಅಂತ ಅಂದ್ಬಿಟ್ಟು. ಅವ್ನಿಗೆ ಇಷ್ಟ ಆಗ್ಲಿಲ್ಲ. ನೀನ್ ಯಾರು ಕೇಳಕ್ಕೆ, ಇದನ್ನ ನನ್ನ ಹೆಂಡತಿ ಕೇಳ್ಬೇಕು, ಈ ತರ ಎಲ್ಲ ಪ್ರಶ್ನೆ ಮಾಡ್ದ. ಆತರ ಪ್ರಶ್ನೆ ಮಾಡಿ ಬಿಟ್ರೆ ಇವಳು ಇನ್ನ ತಲೆ ಮೇಲೆ ಕೂತ್ಬಿಟ್ರೆ ಇದ್ ಮಾಡ್ತಾಳೆ ಹಾಗೆ ಹೇಗೆ ಅಂತ ಅವ್ನ ತಲೆಯಲ್ಲಿ ಏನ್ ಬಂತೋ ಏನೋ ಗೊತ್ತಿಲ್ಲ. ಅವನು ಆ ವಿಷಯಕ್ಕೆ ಅವನು ನನಗೆ ರೀಸನ್ ಕೊಡ್ಲಿಲ್ಲ. ನಾನು ಇನ್ನ 50 ಸಿನಿಮಾಗೆ ಹೀರೋ ಆಗ್ಬೇಕು, ನೆಕ್ಸ್ಟ್ ಸಿನಿಮಾಗೆ ತಮನ್ನನ ಹೀರೋಯಿನ್ ಹಾಕೊಂಡು ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ತುಂಬಾ ಬೆಳಿಬೇಕು, ಈಗ ಇದೆಲ್ಲ ನನಗೆ ಇಷ್ಟ ಆಗ್ತಿಲ್ಲ, ಅಸಹ್ಯ ಅಂತ ಅನ್ಸಿದೆ, ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ಬ್ರೇಕಪ್ ಅಂದ್ರೆ ಬ್ರೇಕಪ್, ಕಂಪ್ಲೇಂಟ್ ಕೊಡ್ತೀಯಾ ಕೊಡು, 6 ತಿಂಗಳು ಸ್ಟೇಷನ್ ಅಲ್ಲಿ ಇರ್ತೀನಿ ಅಂತ ಹೇಳಿರೋ ಹೇಳಿಕೆನೂ ನನ್ನ ಹತ್ರ ಇದೆ. ಅಂದ್ರೆ ನೀವು ವಿಡಿಯೋ ಮಾಡ್ಕೊಂಡಿರೋದು ಅಥವಾ ಆಡಿಯೋನ ಆದಿರೋದು? ಇಲ್ಲ ರೆಕಾರ್ಡ್ ಆಗಿದೆ. ಈಗ ಒಂದೇನಂದ್ರೆ, ಈಗ ಜನ ಮಾಡೋ ಆರೋಪ, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾ ಸಂದರ್ಭದಲ್ಲಿ ಈಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆತ ಬೆಳಿಬಾರ್ದು ಅಂತ ಯಾರೋ ಪಿತೂರಿ ಮಾಡಿದ್ದಾರೆ ಅಂತ ಒಂದು ಆ್ಯಂಗಲ್ಲು. ಇನ್ನೊಂದು ವರ್ಷನ್ ನಾನು ನೋಡ್ತಾ ಇದ್ದೆ, ನನಗೆ ತುಂಬ ನಗು ಬಂತು. ಏನಂದರೆ, ಈ ಎಲ್ಲ ಈಗ ನೀವು ಮಾಡ್ತಿರೋ ಆರೋಪ ಇದೆಲ್ಲವೂ ಕೂಡ ಸಿನಿಮಾ ಪ್ರಮೋಷನ್ನ ಒಂದು ಭಾಗ ಅಂತ.
ಯಾಕೆಂದರೆ ಈ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲಿ ಈ ಥರದ ಆರೋಪಗಳು ಬಂದು ಸಿನಿಮಾ ಪ್ರಮೋಷನ್ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಅದನ್ನು ಕೆಲವರು ಆಡ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಾ ಅಂತ? ಸರ್ ಇವಾಗ ನಾನೇ ಒಂದು ಕ್ವೆಶನ್ ಕೇಳ್ತೀನಿ ಅಂದರೆ, ಅವನ ಹತ್ರ ಖಾಸಗಿ ವಿಡಿಯೋ ಮಾಡಿದ್ಮೇಲೆ ನಾನು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತ ಅನ್ನೋದೇ ನಂದೊಂದು ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ. ಅಂದ್ರೆ ನಾನು ಸಿನಿಮಾ ಕಂಪ್ಲೇಂಟ್ ಕೊಡಬೇಕಾಗಿತ್ತಾ? ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ಯಾರ್ದು ಚಕಾರ ಎತ್ತಲೇಬಾರ್ದು, ಅದು ನಿಮ್ಮ ಹಕ್ಕು ಅಷ್ಟೇ. ಕರೆಕ್ಟ್. ಈಗ ಇನ್ನು ಅವ್ನ ತಲೆಯಲ್ಲಿ ಇರ್ಬೇಕಾಗಿತ್ತು, ಈಗ ಸಿನಿಮಾ ಇದೆ, ನಾಳೆ ನಾಡಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅವನಿಗೆ ಬೇಡವಾ ಸೆನ್ಸ್? ಹಂಗಾರೆ ಅವನಿಗೆ ದೇವ್ರ ಬುದ್ಧಿನೇ ಕೊಟ್ಟಿಲ್ವಾ? ಸಿನಿಮಾ ರಿಲೀಸ್ ಆಗ್ತಿದೆ, ನಾನು ಈ ತರ ಎಲ್ಲ ಮಾಡಬಾರ್ದು ಅಂತ ಅವನಿಗೂ ಇರ್ಬೇಕಾಗಿತ್ತು. ಹಾಗಿದ್ರೆ ಖಂಡಿತ ನೀವು ಹೇಳಿದ್ ಕರೆಕ್ಟು. ಬಟ್ ಆತನ ಮನಸ್ಸಿನಲ್ಲಿ ಇತ್ತೋ ಏನೋ ಈ ಥರದ್ರಲ್ಲಾದರೂ ಸಿನಿಮಾ ಪ್ರಮೋಷನ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರೇ ಹೇಳಿದಾರಲ್ಲ ಒಂದ್ಸರ್ತಿ, ಅಬ್ಬಬ್ಬ ಅಂದ್ರೆ 6 ತಿಂಗಳು ಒಳಗಡೆ ಈ ಮಾತು ನಂಗೆ ಅಬ್ಬಬ್ಬ ಅಂದ್ರೆ 6 ತಿಂಗಳು ಒಳಗಡೆ ಇರ್ತೀನಿ, ಆಮೇಲೆ ಬರ್ತೀನಿ, ಸಿನಿಮಾ ಕ್ಲಿಕ್ ಆಗ್ಬಿಡ್ಲಿ ಅಂತಾನೂ ಇದ್ದಿರ್ಬೋದು. ದೊಡ್ಡ ಸ್ಟಾರ್ ಆಗಿರೋದು. ಅದು ಹೇಳಿದಾನೆ ನನಗೆ, ನೀನು ಮೀಡಿಯಾ ಮುಂದೆ ಬಂದ್ರು, ನೀನು ಏನೇ ನನ್ನ ಸಿನಿಮಾಗೆ ತೊಂದರೆ, ನಾನು ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶ ಅಲ್ವೇ ಅಲ್ಲ. ಅವನು ನನ್ಗೆ ತುಂಬಾ ತೊಂದರೆಗಳನ್ನ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಆ ಒಂದು ಉದ್ದೇಶ, ಕೊಲೆ ಬೆದರಿಕೆ ಹಾಕಿದ್ದಾನೆ, ಫಿಸಿಕಲ್ ಟಾರ್ಚರ್ ಕೊಟ್ಟಿದ್ದಾನೆ, ಈ ಎಲ್ಲ ರೀಸನ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹೊರತು ಒಂದು ಸಿನಿಮಾ ನನ್ನ ಟಾರ್ಗೆಟೇ ಅಲ್ಲ. ಒಂದು ಸಿನಿಮಾ ತಗೊಂಡು ನಾನೇನು ಮಾಡಲಿ? ಮೊನ್ನೆ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ, ಅದು ರಿಟೀವ್ ಮಾಡಿಸ್ತಾರೆ, ಅದು ಆಮೇಲೆ ಗೊತ್ತಾಗುತ್ತೆ ನಿಮ್ಗೇನೆ ಅವ್ನು ಮಾಡ್ಕೊಂಡಿದ್ನಾ ಇಲ್ವಾ ಅಂತ ಅಂದ್ಬಿಟ್ಟು. ನಂಗೆ ಸುಳ್ಳುನ್ನೇ ಹೇಳಕ್ ನನ್ಗೆ ತಲೆ ಕೆಟ್ಟಿದ್ಯಾ? ಹೋಗ್ಲಿ. ಕರೆಕ್ಟ್. ನೀವು ಅವರ ಫ್ಯಾಮಿಲಿಯನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಾ? ಅವರ ಹೆಂಡತಿಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿನಲ್ಲಿ ಇನ್ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ ನನಗೆ ಹಿಂಗಾಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳೋ ಪ್ರಯತ್ನವನ್ನು ಮಾಡಿದ್ರಾ? ನಾನು ಅವ್ರ ಮನೆ ಹತ್ರನೇ ನಾನು ಹೋಗ್ತಾ ಇದ್ದೆ, ಈ ಕೇಳೋಣ ಅಂತ ಅಂದ್ಬಿಟ್ಟು. ಅವ್ನ ಹೆಂಡತಿಗೆ ಹೇಳಕ್ಕೂ ಮುಂಚೆ ಅವ್ರ ಊರಿಗೆ ನಾನು ಹೋಗ್ತಾ ಇದ್ದೆ. ಬಂದ್ರೆ ಕಾರ್ ಸಮೇತ ನಿನ್ನ ಸುಟ್ಟಾಕ್ಬಿಡ್ತೀನಿ, ನಮ್ಮ ಮನೆಗೆ ಏನಾದರೂ ಕಾಲಿಟ್ರೆ ಹಂಗೆ ಹಿಂಗೆ ಅಂತ ಬೆದರಿಕೆ ಹಾಕ್ತಾ. ಇದು ಯಾವಾಗ ಆಗಿರೋದು? ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಅವ್ನ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ವಿಷಯ ಇದು ಅದೇ ಮಾರ್ಚ್ 31ನೇ ತಾರೀಕು ಅವ್ನು ಬ್ರೇಕಪ್ ಅಂತ ಹೇಳಿದ್ನಲ್ಲ, ಅದಾದ 2 ದಿನಕ್ಕೆ ನಡೆದಿರೋದು ಇದು. ಆದರೂ 3 ವರ್ಷದಿಂದ ಬೆದರಿಸಿ ಅತ್ಯಾಚಾರ ಮಾಡಿ ಈ ನೋವನ್ನೆಲ್ಲ ಹೆಂಗೆ 3 ವರ್ಷ ತಡ್ಕೊಂಡು ತಾವಿದ್ರಿ ಅಂತ, ಆತನ ಮೇಲಿನ ವಿಪರೀತವಾದ ವಿಶ್ವಾಸ ನಿಮ್ಮನ್ನ ಇವತ್ತು ಇಲ್ಲಿಗೆ ತಂದಿದೆಯಾ ಅಂತ? ಖಂಡಿತ ಸರಿ ಮಾತು, 100% ಸತ್ಯ. ವಿಪರೀತವಾದ ವಿಶ್ವಾಸ. ಅವ್ನು ಏನೇ ನಾಟಕ ಮಾಡಿದ್ರು ಏನೋ ಒಂಥರ ನನಗೆ ಖುಷಿ ಅಂತಂದರೆ ಅದು ನಂಬಿಡ್ತಿದ್ದೆ ನಾನು. ಆ ಒಂದು, ಏಕೆಂದರೆ ಅವನೆಷ್ಟು ನನ್ನ ಹೊಡಿತಿದ್ನೋ, ಎಷ್ಟು ಅಳಿಸ್ತಿದ್ನೋ ಅಷ್ಟೇ ನಗಿಸ್ತಿದ್ದ. ಅವನನ್ನು ನಗಿಸಿ ಆ ನೋವನ್ನು ಮರೆಸ್ಬಿಡ್ತಿದ್ದ. ಹಾಗಾಗಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಜಗಳ ಮಾಡಿದ್ರೆ ಸಾಕು, ಸ್ವಲ್ಪ ಜಾಸ್ತಿ ಟೈಮ್ ಕೊಡುವ, ಈ ಒಂದು ರೀತಿಗಳಿಗೆ ನಾನು ಇದೇ ಥರ ಅವನು ಮುಂದೆ ಬಾಳ್ಕೊಡ್ತೀನಿ, ಈಗ ಸ್ವಲ್ಪ ಬ್ಯುಸಿ, ಆ ಥರದ್ದೆಲ್ಲ ಭರವಸೆ ಮಾತುಗಳಿಗೋಸ್ಕರ ಪ್ರತಿಯೊಂದನ್ನು ಸಹಿಸ್ಕೊಂಡು ಬಂದೆ. ನನಗೆ ಅಮ್ಮ ಅಪ್ಪ ಆ ಥರದ್ದು ಯಾರು, ನನ್ನ ಫ್ರೆಂಡ್ಸ್ಗಳನ್ನೂ ಕೂಡ ಎಲ್ಲರನ್ನೂ ದೂರ ಇಟ್ಬಿಟ್ಟಿದ್ದೆ, ಅಮ್ಮ ಅಪ್ಪ ಇರಲಿಲ್ಲ. ಸೊ ಇವನೇ ನನಗೆ ಎಲ್ಲ ಆಗಿದ್ದ. ಸೊ ಹಂಗಾಗಿ ನಾನು ಅವ್ನು ಏನೇ ಮಾಡಿದ್ರು ಎಲ್ಲಾನು ಸಹಿಸ್ಕೊಂಡೆ ಇಷ್ಟು ದಿನ ತಡ್ಕೊಂಡೆ. ಬಟ್ ಮೊನ್ನೆ ನಡೆದಿದ್ದ ಇನ್ಸಿಡೆಂಟು ತಡ್ಕೊಳಕ್ಕಾಗದೆ ನಾನು ಕಂಪ್ಲೇಂಟ್ ಅಂತೂ ಮಾಡೇ ಮಾಡ್ತಿದ್ದೆ. ಸಿನಿಮಾ ಆದ್ಮೇಲೆ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿತ್ತು, ಕಂಪ್ಲೇಂಟ್ ಮಾಡೇ ಮಾಡ್ತಿದ್ದೆ. ಬಟ್ ಸಿನಿಮಾ ಆದ್ಮೇಲೆ ಮಾಡ್ತಿದ್ದೆ. ಈಗ ಮೊನ್ನೆ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋಗಿರೋ ಒಂದೇ ಒಂದು ರೀಸನ್ ಇಂದ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಅದು ನಿನ್ನೆ ಮಾಡಿದ್ದಲ್ಲ, ಅದು ಭಾನುವಾರ ಅವ್ನಿಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟೇನೆ ನಾನು ಮಾಡಿದ್ದೀನಿ. ಓಕೆ. ಈಗ ಅವರ ಫ್ಯಾಮಿಲಿ ಗೊತ್ತಿರ್ಲಿಲ್ವ ಅಂತ ನಾನು ಆಗ್ಲೇ ಕೇಳ್ತಾ ಇದ್ದೆ. ನೀವು ಹೇಳಿದ್ರಿ ಈ ಜಗಳ ಎಲ್ಲ ಆದ್ಮೇಲೆ ಗೊತ್ತಾಯ್ತು ಅಂತ. ಬಟ್ ಅದಕ್ಕೆ ಮುಂಚೆ ಡೌಟ್ ಬಂದೇ ಇರಲಿಲ್ವಾ ಇಡೀ ಫ್ಯಾಮಿಲಿಗೆ? ನಿಮ್ಮ ಜೊತೆ ಅವ್ರ ಸಲಿಗೆಯಿಂದ ಇದ್ದಾರೆ, ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಆಪ್ತತೆ ಇದೆ ಅನ್ನೋದು ಅವ್ರ ಫ್ಯಾಮಿಲಿಲಿ ಯಾರೂ ಪ್ರಶ್ನೆನೇ ಮಾಡಿರ್ಲಿಲ್ವಂತ? ಮನುಗೆ ಮಾಡಿರ್ಲಿಲ್ವಾ ಅಥವಾ ನಿಮಗೆ ಮಾಡಿರ್ಲಿಲ್ವಾ, ಹೇಗೆ ಅಂತ? ಅದು ಹಂಗೆ ಮೇಂಟೈನ್ ಮಾಡಿದ್ದ ಅವನು, ಎಲ್ರಿಗೂ ಆ ಥರ ನಂಬಿಸಿ. ಓಕೆ. ನೀವು ಊರಿಗೆ ಹೋಗಿದ್ರಾ? ಅವ್ರ ಮಧ್ಯೆ ಡೌಟ್ ಬಂದಾಗ ನಾನು ಆಲ್ರೆಡಿ ಹೇಳಿಕೆನಲ್ಲೂ ಫ್ರೆಂಡ್ಸ್ ಆಗಿದ್ದಾಗ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನಾನು ಅವ್ರ ಮನೆಗೆ ಹೋಗಿದ್ದೀನಿ. ಇದು ಯಾವ ಇಸ್ವಿನಲ್ಲಿ? ಅಂದರೆ 2000 ಇಸ್ವಿ ಎಲ್ಲ ನೆನಪಿಲ್ಲ, ತುಂಬ ಸಲ ಹೋಗಿದ್ದೀನಿ. ಅದೇನೋ ಮಡೆನೂರು ಮನು ಮಾಟ ಮಂತ್ರ ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟು, ಅದಕ್ಕೋಸ್ಕರ ಮಾಟ ಮಂತ್ರ ಮಾಡಿಸೋದಕ್ಕೆ ನಿಮ್ಮ ಕೂದಲು ಬಟ್ಟೆ ಎಲ್ಲ ತಗೊಂಡು ಹೋಗ್ತಾ ಇದ್ದ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ, ಯಾವ ಥರ ಆ ವ್ಯಕ್ತಿ ಅಂತ?
ಸರ್ ನನಗೂ ಈಗಲೂ ನಾನು ಅಷ್ಟೊಂದು ದೇವ್ರ ಪೂಜೆ ಎಲ್ಲ ನಿಜವಾಗ್ಲೂ ತುಂಬ ಕಮ್ಮಿ. ನಾನು ಗಣೇಶನ ದೇವ್ರ ಬಿಟ್ಟು ಯಾವತ್ತೂ ಪೂಜೆ ಮಾಡಲ್ಲ. ಬಿಟ್ಟರೆ ನನ್ನ ಫ್ರೆಂಡ್ಸ್ಗಳ ಜೊತೆ ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಆ ಥರ ನನ್ನ ನಂಬಿಕೆ. ಒಂದು ಪಾಸಿಟಿವಿಟಿಗೋಸ್ಕರ ದೇವಸ್ಥಾನಗಳಿಗೆ ಹೋಗ್ತೀನಿ. ಬಟ್ ಅವ್ನು ಹಂಗಲ್ಲ, ಏನಾದರೂ ಆದರೆ ಸಾಕು, ನಿನಗೆ ಮಾಟ ಮಾಡಿಸ್ತೀನಿ, ಜಗಳ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಕೈ ಮೇಲೆ ಹಿಂಗೆ ಇಟ್ಬಿಡುವ, ನಿಂಗೆ ಏನೇನೋ ಮಂತ್ರಗಳು ಹೇಳುವ. ಆಮೇಲೆ 45 ಹೆಣ ಸುಟ್ರ ಬೂದಿದು ಅಂತ ತನ್ನ ಮುಖದ ಮೇಲೆ ಎರ್ಚೋದು, ಕೂದಲು ಕಟ್ ಮಾಡ್ಕೊಂಡು ಹೋಗೋದು, ಬಟ್ಟೆ ತಗೊಂಡು ಹೋಗೋದು. ಮತ್ತು ಅವ್ರ ಮನೆಯಿಂದ ಏನೋ ಮಾಡಿಸ್ಕೊಬರೋನು, ಅವನೊಂದು ಚೂರು ತಿಂತಿರಲಿಲ್ಲ, ನನಗೆ ಮಾತ್ರ ಫುಲ್ಲು ಕಂಪ್ಲೀಟಾಗಿ ತಿನ್ಸೋನು. ಅವಾಗ ನನಗೆ ಡೌಟ್ ಬರೋದು, ಏನು ಹಾಕಿದ್ದೆ ಅದ್ರೊಳಗಡೆ ಅಂತ ಅಂದ್ಬಿಟ್ಟು. ಏನು ಹಾಕಿದ್ರೆ ಏನು ವಿಷಯ ಏನು ಹಾಕಿರಲ್ವಲ್ಲ ಅಂದ್ಬಿಟ್ಟು ನಾನು ಅದೇ ಥರ ತಿಂತಿದ್ದೆ. ಆ ಥರದ್ದೆಲ್ಲ ತುಂಬ ಇದೆ ಒಂದು. ಮದುವೆ ಅನ್ನೋ ಪ್ರಸ್ತಾಪ ನಿಮ್ಮಿಂದ ಬಂತ ಫಸ್ಟು, ಅಥವಾ ಅವರೇ ಇಲ್ಲ ನಾನು ನನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅವರು ಪ್ರಪೋಸಲ್ ಇಟ್ಟಿದ್ದ? ಯಾರು ಇಟ್ಟಿದ್ದು ಇಬ್ಬರಲ್ಲಿ? ನಾನು ಇಡೋದಕ್ಕೆ ಚಾನ್ಸೇ ಇಲ್ಲ. ನಾನು ಬಿಡ್ತೀನಿ ಅಂತಲೇ ಇದ್ದೆ, ಮತ್ತು ನೀನು ಮಾಡೋದಕ್ಕೆ ಶಿಕ್ಷೆ ಕೊಡಿಸ್ತೀನಿ ಅಂತಲೇ ನಾನು ಹೇಳ್ತಿದ್ದೆ. ಅವನಿಂದನೇ ಬಂದಿದ್ದ ಮಾತುಗಳು ಇವು. ಆಮೇಲೆ ಮತ್ತೆ ಅವನ ಹೇಳಿಕೆಗಳು ಯಾವಾಗ್ಲೂ ಅಷ್ಟೇ, ಒಂದು ಸಲ ಇದ್ದಿದ್ದೆ ಒಂದು ಸಲ ಇದ್ದಿದ್ದ ಹೇಳಿಕೆ ಮತ್ತೊಂದು ಸಲ ಇರ್ತಿರ್ಲಿಲ್ಲ ಅವನು. ನಾನೇ ಫುಲ್ ಈ 3 ವರ್ಷ ನಾನು ಕನ್ಫ್ಯೂಷನಲ್ಲೇ ಸತ್ತೋಗ್ಬಿಟ್ಟಿದ್ದೀನಿ. ಒಂದ್ಸಲ ಹೇಳ್ತಾನೆ ನಾನು ನಿನ್ಗೆ ಎಲ್ರ ಮುಂದೆ ಮದುವೆ ಆಗ್ತೀನಿ, ಬಾಳ್ಕೊಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ಸಲ ಹೇಳ್ತಾನೆ ನಾನು ನಿನ್ನ ಹಿಂಗೆ ಸಾಯೋವರೆಗೂ ಚೆನ್ನಾಗಿ ನೋಡ್ಕೋತೀನಿ, ಹಂಗೆ ಹಿಂಗೆ ಅಂತ ಇನ್ನೊಂದ್ಸಲ ಹೇಳ್ತಾನೆ. ಇನ್ನೊಂದ್ಸಲ ಹೇಳ್ತಾನೆ. ಒಂದೊಂದ್ಸತಿ ಈ ಥರ ಬೇರೆ 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 ಸ್ಟೇಟ್ಮೆಂಟ್ಸು. ಈ 3 ವರ್ಷ ಬರೀ ಕನ್ಫ್ಯೂಷನಲ್ಲೇ ಒಂಥರ ಕಾಲ ಕಳೆದ್ಬಿಟ್ಟಿದ್ದೀನಿ ಅನ್ನಂಗಾಗಿದೆ. ನಿಮಗೆ ತಾಳಿ ಕಟ್ಟಿದ್ರು ಅವರು, ನೀವು ಕಣ್ಮುಚ್ಕೊಂಡ್ರಿ ಯಾವಾಗ ತಾಳಿ ಕಟ್ಟಿದ್ರು ಅಂತ ಅಂದ್ರಲ್ಲ, ಅದು ಯಾವಾಗ ಆಗಿದ್ದು? ಅದು ಆಗ್ಲೇನೆ, ಅದು ಅವನ ಅತ್ಯಾಚಾರ ಯಾವಾಗ ಮಾಡಿದ್ದ ಅದಾದ 2-3 ದಿನಕ್ಕೇನೆ ಆ ಥರ ಮಾಡಿ ಕಟ್ಟಿದ್ದು. ನಿಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಆದಾಗೆಲ್ಲ ನೀನು ಜಗಳ ಹೀಗೆ ಆಡ್ತಾ ಇದ್ರೆ ನಾನು ಹೆಂಡತಿ ಮಗಳಿಗೆ ವಿಷ ಹಾಕ್ಬಿಡ್ತೀನಿ ಅಂತ ತುಂಬ ಬೆದರಿಸೋರು ಅಂತ ಕೇಳ್ಪಟ್ಟೆ. ನಿಜನಾ ಅದು? ಹೌದು, ಖಂಡಿತ. ನೀನೇನಾದರೂ ಯಾರಿಗಾದ್ರೂ ವಿಷಯ ಹೇಳಿದ್ರೆ ಒಂದ್ಸತಿ ಅದೇ ಒಂದೊಂದ್ಸತಿಗೆ ಒಂದೊಂದು ಥರ ಹೇಳೋನು. ನಾನು ಹೇಳ್ತೀನಿ ವಿಷಯನ ಅಂತಾನೆ. ಒಂದ್ಸಲ ನಾನು ಹೆಂಡತಿ ಮಕ್ಳಿಗೆ ವಿಷ ಹಾಕ್ಬಿಡ್ತೀನಿ ಅಂತಿದ್ದ. ಇನ್ನೊಂದ್ಸಲ ನಾನು ಹೆಂಡತಿ ಕಾಲಿಡ್ಕ ಬೇಳ್ಬಿಡ್ತೀನಿ, ಈ ಪ್ರಪಂಚದಲ್ಲಿ ಅತಿ ಪ್ರೀತಿನ ನಿನಗೆ ಇನ್ಮೇಲೆ ಕೊಡ್ತೀನಿ, ಆ ಥರ ನಂಬಿಸ್ಬಿಟ್ಟು ಅವಳನ್ನ ನಿನ್ನನ್ನು ಬಿಟ್ಬಿಡ್ತೀನಿ, ನಿನಗಿನ್ನ ಉರ್ಸೋ ಥರ ಬದುಕ್ತೀನಿ ಅಂತ ಒಂದ್ಸತಿ ಹೇಳೋನು. ಇನ್ನೊಂದ್ಸಲ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಒಂದ್ಸಲ. ಈ ಥರ ಒಂದೊಂದ್ಸಲಾಗ ಒಂದೊಂದು ಸ್ಟೇಟ್ಮೆಂಟ್ ಕೊಡೋನು ನನಗೇನೆ. ಆ ಥರ ಏನೇನಾದರೂ ಮಾಡಿ ಎದುರಿಸ್ತಿದ್ದ. ಈಗ ಫೈನಲಿ ನ್ಯಾಯ ಅಂದ್ರೆ ಏನು ನಿಮ್ಮ ಪ್ರಕಾರ? ಏನು ಆಗ್ಬೇಕು ಈ ಪ್ರಕರಣದಲ್ಲಂತ? ಅವನೇನು ತಪ್ಪು ಮಾಡಿದ್ದಾನೆ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಮೇಡಮ್. ಏನು ಶಿಕ್ಷೆ ಇದೆ, ಅದು ಸೆಕ್ಷನ್ಸ್ ಅವೆಲ್ಲ ನನಗೆ ಗೊತ್ತಿಲ್ಲ. ಅವನಿಗೆ ಶಿಕ್ಷೆ ಆಗಬೇಕು. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ. ನೋಡಿ, ಕಾನೂನಿದೆ, ಧೃತಿಗೆಡಬೇಡಿ. ನಿಜವಾಗ್ಲೂ ಕೂಡ ಆತ ತಪ್ಪನ್ನು ಮಾಡಿದ್ದಾನೆ ಅಂತಕ್ಕಂಥದ್ದು ಕಾನೂನಾತ್ಮಕವಾಗಿ ಪ್ರೂವ್ ಆದರೆ ಕಾನೂನಲ್ಲಿ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆ ಆಗತ್ತೆ. ನೀವು ಇಲ್ಲಿ ತನಕ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಇನ್ನು ಮುಂದೆನೂ ಕೂಡ ಪೊಲೀಸರು ನಿಮ್ಮನ್ನು ವಿಚಾರಣೆ ಕರೆದಾಗ ನೀವು ಆ ಧೈರ್ಯವಾಗಿ ಮುನ್ನಡೆ ಇಡೀ. ನಿಮ್ಮ ಹತ್ರ ಏನೇನು ಸಾಕ್ಷ್ಯಾಧಾರಗಳಿದೆ ಕೊಡಿ. ಪೊಲೀಸರು ಅದೆಲ್ಲವನ್ನು ನೋಡಿ ವಿಚಾರಣೆ ಮಾಡಿ ತಪ್ಪಿತಸ್ಥರು ಯಾರು ಅಂತ ಕಂಡಿಡಿದು ಶಿಕ್ಷೆ ಆಗುತ್ತೆ. ನಿಮ್ಮ ವಿಶ್ವಾಸ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಇಲ್ಲಿ ತನಕ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಸಂತ್ರಸ್ತೆಯ ಮಾತುಗಳು ನೀವು ಕೇಳಿದ್ದು ಇಲ್ಲಿ ತನಕ. ಆಕೆ ಹಲವಾರು ವಿಚಾರಗಳನ್ನು ನೇರವಾಗಿ ಹೇಳ್ಕೊಂಡಿದ್ದಾರೆ. ಬಟ್ ಇವೆಲ್ಲವೂ ಕೂಡ ಸ್ವಲ್ಪ ತಡವಾಯ್ತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ತಡವಾಗಿದ್ದಕ್ಕೆ ಕೆಲವು ಅನುಮಾನಗಳು ಮೂಡ್ತಾ ಇದೆ. ಎನಿಹೌ ಇಂಥ ವಿಚಾರಗಳನ್ನ ಪೊಲೀಸರು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಏನು ಕ್ರಮ ತಗೋತಾರೆ ಅಂತ ನೋಡೋಣ.